ಟಿವಿ9 ನೆಟ್ವರ್ಕ್ನ ನ್ಯೂಸ್9 ಭಾರತದ ಮಾಧ್ಯಮ ಲೋಕದಲ್ಲಿ ನೂತನ ಮೈಲಿಗಲ್ಲನ್ನು ನಿರ್ಮಿಸಿದೆ. ಇದೇ ಮೊದಲ ಬಾರಿಗೆ ವಿದೇಶದಲ್ಲಿ ಗ್ಲೋಬಲ್ ಸಮಿಟ್ ಏರ್ಪಡಿಸಿದೆ. ಕ್ರೀಡೆ, ಕಲೆ, ಸಂಸ್ಕೃತಿ, ಉದ್ಯಮ, ರಾಜಕೀಯ ಸೇರಿದಂತೆ ಹಲವು ಕ್ಷೇತ್ರಗಳ ತಜ್ಞರಿಂದ ಚಿಂತನ ಮಂಥನ ನಡೆಯಲಿದೆ. ಈ ವಿಶೇಷ ಸಮಿಟ್ಗೆ ನಿನ್ನೆ ಅದ್ದೂರಿ ಚಾಲನೆ ದೊರೆತಿದ್ದು ಅದರ ಒಂದು ಝಲಕ್ ಇಲ್ಲಿದೆ. ಸಮಾಜದ ಧ್ವನಿಯಾಗಿರುವ ನಿಮ್ಮ ಟಿವಿ9 ಹಲವು ಮನ್ವಂತರಗಳಿಗೆ ಮುನ್ನುಡಿ ಬರೆದಿದೆ. ಇದೀಗ ಟಿವಿ9 ಕನ್ನಡದ ಸಹೋದರ ಸಂಸ್ಥೆ ನ್ಯೂಸ್9 ಮಾಧ್ಯಮ ಲೋಕದಲ್ಲಿ ಹೊಸದೊಂದು ಚರಿತ್ರೆಯನ್ನ ನಿರ್ಮಿಸಿದೆ. ಮೊದಲ ಬಾರಿಗೆ ವಿದೇಶಿ ನೆಲದಲ್ಲಿ ಜಾಗತಿಕ ಸಮ್ಮೇಳನ ಆಯೋಜಿಸಿದೆ. ಟಿವಿ9 ಸಹೋದರ ಸಂಸ್ಥೆ ನ್ಯೂಸ್9ನ ಗ್ಲೋಬಲ್ ಸಮಿಟ್ ಜರ್ಮನಿಯಲ್ಲಿ 3 ದಿನಗಳ ಜಾಗತಿಕ ಸಮ್ಮೇಳನಕ್ಕೆ ಚಾಲನೆ. ಟಿವಿ9 ನೆಟ್ವರ್ಕ್ ಎಂಡಿ ಮತ್ತು ಸಿಇಒ ವರುಣ್ ದಾಸ್ ಅವರ ಚಿಂತನೆಯಲ್ಲಿ ಮೊದಲ ಬಾರಿಗೆ ಜಾಗತಿಕ ಮಟ್ಟದಲ್ಲಿ ಈ ನ್ಯೂಸ್9 ಗ್ಲೋಬಲ್ ಸಮಿಟ್ ಹಮ್ಮಿಕೊಳ್ಳಲಾಗಿದೆ. ಜರ್ಮನಿಯ ಸ್ಟುಟ್ಗಾರ್ಟ್ ನಗರದಲ್ಲಿ ನ್ಯೂಸ್9 ಆಯೋಜಿಸಿರುವ 3 ದಿನಗಳ ಗ್ಲೋಬಲ್ ಸಮಿಟ್ಗೆ ನಿನ್ನೆ ಅದ್ದೂರಿ ಚಾಲನೆ ದೊರೆಯಿತು. ಭಾರತ ಜರ್ಮನಿ ರಾಷ್ಟ್ರಗೀತೆ ಮೂಲಕ ಸಮಿಟ್ ಅನ್ನ ಶುಭಾರಂಭ ಮಾಡಲಾಯಿತು. ಈ ಸಮಾವೇಶದಲ್ಲಿ ಗಣ್ಯಾತಿ ಗಣ್ಯರು ಭಾಗವಹಿಸಿದ್ದಾರೆ. ಕೇಂದ್ರ ರೈಲ್ವೆ ಮತ್ತು ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಪಾಲ್ಗೊಂಡಿದ್ರು. ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಟಿವಿ9 ನೆಟ್ವರ್ಕ್ ನ ಈ ವಿನೂತನ ಪ್ರಯತ್ನವನ್ನ ಶ್ಲಾಘಿಸಿದ್ರು. ಜರ್ಮನಿಯ ಕಂಪನಿಗಳನ್ನ ಭಾರತದಲ್ಲಿ ಹೂಡಿಕೆ ಮಾಡುವಂತೆ ಆಹ್ವಾನಿಸಿದ್ರು. The 4 pillars of this growth strategy. First pillar of this strategy is public investment in physical, social and digital infrastructure. The second pillar is a large number of inclusive growth programs. The third pillar is big focus on manufacturing and innovation. And the fourth pillar is massive simplification in our legal and compliance structures. ಮೈ ಹೋಮ್ ಗ್ರೂಪ್ ನ ಉಪಾಧ್ಯಕ್ಷ ಜೂಪಲ್ಲಿ ರಾಮುರಾವ್ ಮಾತನಾಡಿ, ಸಾಮಾನ್ಯ ರೈತ ಕುಟುಂಬದಿಂದ ಬಂದ ನಮ್ಮ ತಂದೆ ರಾಮೇಶ್ವರ್ ಜೂಪಲ್ಲಿ ಅವರು ಆರ್ಥಿಕ ಸಂಕಷ್ಟದಲ್ಲಿ ಮೊದಲಿಗೆ ಸಣ್ಣದಾಗಿ ರಿಯಲ್ ಎಸ್ಟೇಟ್ ಉದ್ಯಮ ಆರಂಭಿಸಿ ನಂತರ ಸಿಮೆಂಟ್ ಉದ್ಯಮವನ್ನ ಬೆಳೆಸಿದ್ರು ಅಂತ ಹೇಳಿದ್ರು. He comes from a family of farmers. It was a chance investment in a small plot of land that gave him his start in the real estate industry and then grew into the cement industry. Today, the company that my father started, Mayhem Constructions, has developed more than 50 million square feet of construction, and currently we are doing almost 40 million square feet of developments and more 40 million in the active planning stage. And in the cement industry, we produce more than 12 million tons of cement annually, and now we are expanding to reach 20 million tons of annual capacity in the near future. ಟಿವಿ9 ನೆಟ್ವರ್ಕ್ ಎಂಡಿ ಮತ್ತು ಸಿಇಒ ವರುಣ್ ದಾಸ್ ಅವರು ಮಾತನಾಡಿ, ಮೊದಲ ಬಾರಿಗೆ ಗ್ಲೋಬಲ್ ಸಮಿಟ್ ಆಯೋಜಿಸಲಾಗಿದೆ. ಠಾಗೋರ್ ಜನಿಸಿದ ನಾಡಿನಿಂದ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ಹೆಮ್ಮೆ ವ್ಯಕ್ತಪಡಿಸಿದ್ರು. ನ್ಯೂಸ್9 ಗ್ಲೋಬಲ್ ಸಮಿಟ್ ನಲ್ಲಿ ಗಣ್ಯರಿಗೆ ಶಾಲು ಹಾಕಿ ಜರ್ಸಿ ನೀಡಿ ಗೌರವಿಸಲಾಯಿತು. ನ್ಯೂಸ್9 ಗ್ಲೋಬಲ್ ಸಮಿಟ್ ಉದ್ದೇಶಿಸಿ ಇಂದು ಮೋದಿ ಭಾಷಣ. ನ್ಯೂಸ್9 ನ ಗ್ಲೋಬಲ್ ಸಮಿಟ್ ಉದ್ದೇಶಿಸಿ ಇಂದು ಪ್ರಧಾನಿ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮುಖ್ಯ ಭಾಷಣವನ್ನ ಮಾಡಲಿದ್ದಾರೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಮಾತನಾಡಲಿದ್ದಾರೆ. ವಿವಿಧ ಕ್ಷೇತ್ರಗಳ ಗಣ್ಯರು ರಾಜಕೀಯ, ಆರ್ಥಿಕ, ಕ್ರೀಡೆ ಸೇರಿದಂತೆ ಹಲವು ವಲಯಗಳ ಬಗ್ಗೆ ತಮ್ಮ ಆಲೋಚನೆಗಳನ್ನ ಹಂಚಿಕೊಳ್ಳಲಿದ್ದಾರೆ. 3 ದಿನಗಳ ಕಾಲ ಈ ಸಮಿಟ್ ನಡೆಯಲಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.